ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಪ್ರತಿಭಟನೆಯ ಬಿಸಿ ಈಗ ಕುಂದಾನಗರಿ ಬೆಳಗಾವಿಗೂ ತಟ್ಟಿದೆ. ಡಾಕ್ಟರ್ ಎನ್ ಮೂರ್ತಿ ದಾದಾ ಸಾಹೇಬ್ರ ಆದೇಶದ ಮೇರೆಗೆ ಬೆಳಗಾವಿಯಲ್ಲಿ ಬೃಹತ್ ಹೋರಾಟವನ್ನು ಸಂಘಟಿಸಲಾಗಿದೆ. ಒಳ ಮೀಸಲಾತಿ ಇಲ್ಲದೆ 56,432 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಮುಂದಾಗಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಮಾದಿಗ ಸಮುದಾಯ ಈಗ ಬೀದಿಗಿಳಿತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಲಾಗಿದ್ದು, ಸಮುದಾಯದ ಪ್ರಮುಖ ನಾಯಕರು ಒಗ್ಗೂಡಲಿದ್ದಾರೆ. ಬೆಳಗಾವಿಯ ಪ್ರತಿಭಟನೆ ನೇತೃತ್ವ ಮತ್ತು ಪ್ರಮುಖರು ಈ ಹೋರಾಟಕ್ಕೆ ಸಮುದಾಯದ ಪ್ರಮುಖ ಮುಖಂಡರು ಸಾಥ್ ನೀಡಿದ್ದು, ಪದಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಯಶಸ್ವಿಗೊಳಿಸಲು ನಿರ್ಧರಿಸಲಾಗಿದೆ. ರಮೇಶ್ ಹರಿಜನ್, ಆರ್ಟಿಐಬಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಸದಾಶಿವ ಮಂಗ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲಾಧ್ಯಕ್ಷರು, ಸಂತೋಷ್ ಕೆಳಗಡೆ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಲಕ್ಷ್ಮಣ್ ಮಾದರ್ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು, ಯಮನಪ್ಪ ಮ್ಯಾಗೇರಿ ಮುಖಂಡರು, ಈ ಎಲ್ಲ ನಾಯಕರು ಮತ್ತು ಸಂಘಟನೆಗಳ ಒಮ್ಮತದ ಆದೇಶದ ಮೇರೆಗೆ ದಿನಾಂಕ 25/3/2026ರಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ನಮ್ಮ ಹಕ್ಕಿಗಾಗಿ ನಡೀತಾ ಇರುವ ಈ ಐತಿಹಾಸಿಕ ಹೋರಾಟದಲ್ಲಿ ಮಾದಿಗ ಸಮುದಾಯದ ಹಿರಿಯರು, ಯುವಕರು, ಅಣ್ಣ ತಮ್ಮಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಪದಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಉದ್ಯೋಗದಲ್ಲಿ ನಮ್ಮ ಪಾಲಿನ ಒಳ ಮೀಸಲಾತಿ ಪಡೆಯಲು ಇದು ನಿರ್ಣಾಯಕ ಸಮಯ ಅಂತ ಅವರು ಘೋಷಿಸಿದ್ದಾರೆ. ಒಟ್ಟಿನಲ್ಲಿ ಮಾದಿಗ ಸಮುದಾಯದ ಈ ಒಗ್ಗಟ್ಟು ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ನೀಡಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೈ ಭೀಮ್, ಜೈ ಮಾದಿಗ. ಬರುವಂಥ ದಿನಮಾನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಸಾಹೇಬ್ರ ವತಿಯಿಂದ ರಾಜ್ಯಾದ್ಯಂತ ಒಳ ಮೀಸಲಾತಿ ಮಾದಿಗರಿಗೆ ಉದ್ಯೋಗ ನೇಮಕಾತಿಗಾಗಿ ಒಳ ಮೀಸಲಾತಿ ಜಾರಿ ಆಗಬೇಕಂತ ನಾವು ಬರುವ 25ನೇ ತಾರೀಕು ಬರುವ ಬುಧವಾರದಂದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 2,000 ಜನರನ್ನು ಕೂಡಿಸಿ ಈ ಕಾರ್ಯಕ್ರಮದ ನೇತೃತ್ವ ಜಿಲ್ಲಾ ಅಧ್ಯಕ್ಷರಾದ ಹಾಗೂ ಇಡೀ ನಮ್ಮ ಸಂಘಟನೆಯ ಯಾಕಪ್ಪ ಅಂದರೆ ಈ ಒಳ ಮೀಸಲಾತಿ ಯಾಕೆ ಕೊಡಬೇಕಂತಂದ್ರೆ ಅನ್ನೋದನ್ನು ನಾವು ಸಿದ್ದರಾಮಯ್ಯನವರಿಗೆ ನಮಗೆ ಅನ್ಯಾಯ ಆಗತೈತಿ. ಈ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಒಂದು ಆಶ್ವಾಸನೆ ಕೊಡೋದನ್ನ ಆತಂಕತೆ ನಿಜವಾಗಿ ಕಲಿಸಿಲ್ಲ. ಅದಕ್ಕಾಗಿ ಬರುವಂಥ ದಿನಮಾನಗಳಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿ ಈ ಕಾಂಗ್ರೆಸ್ಗೆ ನಾವು ಏನು ಮಾಡಬೇಕನ್ನೋದು ಮುಂದಿನ ಬರುವಂಥ 27ನೇ ತಾರೀಕು ಅವ್ರ ಜೈಲು ಕರ್ತ ಜಾರಿ ಮಾಡದಿದ್ದರೆ ಸಿದ್ದರಾಮಯ್ಯನವರ ಮನೆ ಮುಂದೆ ಹೋಗಿ ಮುಚ್ಚಾಕೋ ಕೆಲಸ ನಾವು ಮತ್ತೆ ಮಾಡ್ತಾ ಹೋಗ್ತಕ್ಕಂಥ ಮಾತಾಡ್ತೀವಿ. ಜೈ ಹಿಂದ್, ಜೈ ಭೀಮ್. ಫೋಟೋಗ್ರಾಫರ್